ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ವಿಚಾರದಲ್ಲಿ ಸಾಕಷ್ಟು ಏನು ಜನರಿಗೆ ಹಣವನ್ನು ಬಿಡುಗಡೆ ಮಾಡಿತ್ತು. ಆದರೆ ಇಲ್ಲಿಯವರು ಕೂಡ ಬಿಡುಗಡೆ ಮಾಡಿಲ್ಲ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದ ಸುರೇಶ್ ಬಾಬು ಅವರು ಇದ್ದಾರೆ. ಸರ್, ಸರ್ಕಾರ ಗೃಹಲಕ್ಷ್ಮಿ ಯೋಜನೆದು 3 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ. ಒಂದು ಮಂತ್ರಿಗಳ ಹೇಳಿಕೆನ ನೋಡಿದೆ ಮೊನ್ನೆ, ನನಗೆ ಹುಷಾರಿಲ್ಲ ಹಾಗಾಗಿ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂತ. ಈಗ ಯಾರ್ದೋ ಒಬ್ರು ಇದಕ್ಕೆ ಹೆಲ್ತ್ಗೋಸ್ಕರ ಇಡೀ ರಾಜ್ಯದ ಒಂದು ಏನು ಯೋಜನೆನ ನೀವು ಅನುಷ್ಠಾನಕ್ಕೆ ತರದೇ ಇರೋದು ಸೂಕ್ತ ಅಲ್ಲ. ಇದು ಅವರಲ್ಲಿ ದುಡ್ಡಿಲ್ದಲೇ ಇವೆಲ್ಲ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದು ಮಾಡೋಕ್ಕಾಗದಿದ್ರೆ ಯಾಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು? ನೀವು ಯಾವಾಗಲೂ ನಿಮಗೆ ದುಡ್ಡು ಸಿಕ್ಕಿದಾಗ ಕೊಡೋದು 3 ತಿಂಗಳಿಗೆ 6 ತಿಂಗಳಿಗೆ ಕೊಡೋದಾದ್ರೆ ಈ ಯೋಜನೆ ಅನುಷ್ಠಾನ ಯಾಕೆ ತಂದ್ರಿ? ನೀವು ದಯಮಾಡಿ ಪ್ರತಿ ತಿಂಗಳ ಕೊಡೋದಕ್ಕೆ ನಿಮಗೆ ಅದು ಬೊಕ್ಕಸದಲ್ಲಿ ದುಡ್ಡಿದೆಯೋ, ಇದನ್ನು ಕ್ರೋಢೀಕರಿಸ್ತಿರೋ, ಇದೆಲ್ಲ ಆಲೋಚನೆ ಮಾಡಿ ನೀವು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕಿತ್ತು. ನೀವು ಹಣದ ಲಭ್ಯತೆಗಳನ್ನ ನೋಡಿಕೊಂಡು ನೀವೆಲ್ಲ ಕೊಡ್ತಕ್ಕಂಥದ್ದು ಇದೆಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ತಂದಿರೋದು ಸರಿಯಲ್ಲ, ಒಂದು ಇದ್ರ ರೀತಿನಲ್ಲಿ ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ಕಡೆ ಗವರ್ಮೆಂಟ್ ಇವತ್ತು ಗೃಹ ಜ್ಯೋತಿ ಹಣವನ್ನು ಕೂಡ ನೇರವಾಗಿ ಗ್ರಾಹಕರಿಂದ, ಅಂದ್ರೆ ಯಾರು ಕನ್ಸ್ಯೂಮರ್ಸ್ ಇರ್ತಾರೆ ಅವ್ರ ಕಡೆಯಿಂದನೇ ತಗೊಳ್ಳೋದಕ್ಕೆ ಒಂದು ಚಿಂತನೆಯನ್ನ ನಡೆಸಿರುವಂತದ್ದು. ಈಗ ಗೃಹ ಜ್ಯೋತಿಲೂ ಅಷ್ಟೇನೆ, ಒಂದೇನಾಗುತ್ತೆ, ಯಾರೋ ಒಬ್ಬ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ, ಪೆಟ್ಟಿಗೆ ಅಂಗಡಿನೋ ಮತ್ತೊಂದು ಫ್ರೂಟ್ ಜ್ಯೂಸ್ ಅಂಗಡಿನೋ ಏನೋ. ಇಲ್ಲೇನಾಗುತ್ತೆ, ಮನೇಲಿ ಅವನಿಗೆ ಫ್ರೀ ಆಫ್ ಕಾಸ್ಟ್ ಕೊಡೋದು, ಅಲ್ಲಿ 1 to ಡಬಲ್ ವಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ. ಹಾಗಾಗಿ ಇವರು ಸಾಕಷ್ಟು ರೀತಿನಲ್ಲಿ ಉಪಯೋಗ ಆಗದಿದ್ದ ರೀತಿನಲ್ಲಿ ಇವತ್ತು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಯೋಜನೆಗಳು ಇವನ್ನ ಸರಿಯಾದ ಸಮರ್ಪಕವಾಗಿ ಇವ್ರು ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಯೋಜನೆಗಳು ಇವರು ಸೂಕ್ತವಾಗಿ ಜನಗಳಿಗೆ ತಲುಪಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ದೇವರೇ ಬಂದ್ರು ಕೂಡ ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಸಾರ್ವಜನಿಕವಾಗಿ ಸಾಕಷ್ಟು ಟೀಕೆ ಕೂಡ ವ್ಯಕ್ತ ಆಗ್ತದೆ. ಹೌದು, ಈಗ ಏನಾಗಿದೆ, ಸರ್ಕಾರ ಇಡೀ ಜನಕ್ಕೆ ಗೊತ್ತು, ರಾಜ್ಯದ ಜನತೆಗೆ ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ 2 ವರ್ಷದಿಂದ ಅಂತ ಎಲ್ಲರಿಗೂ ಗೊತ್ತು. ಅದು ಅವ್ರ ಬಾಯಲ್ಲೇ ಆಡ್ತಾ ಇರೋದು ನೋಡಿದ್ರೆ ಇದು ವಾಸ್ತವಾಂಶ ಎಲ್ರಿಗೂ ಕೂಡ ಅರ್ಥ ಆಗ್ತದೆ. ಇವ್ರಿಗೆ ಈ ಸರ್ಕಾರ ನಿಭಾಯಿಸ್ಲಿಕ್ಕೆ, ರಾಜ್ಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ಎಲ್ಲಾ ಇಲಾಖೆಗಳಿಗೂ ಕೂಡ ಸಮರ್ಪಕವಾಗಿ ಇವತ್ತು ಆರ್ಥಿಕ ಮಟ್ಟವನ್ನು ಸುಧಾರಿಸಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇವ್ರಿಗೆ ಆರ್ಥಿಕ ಲಭ್ಯತೆಯನ್ನು ಕೂಡ ಕ್ರೋಢೀಕರಿಸಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಸರ್ಕಾರವನ್ನು ನಡೆಸಲಿಕ್ಕೂ ಕೂಡ ಇವ್ರಿಗೆ ಇಲ್ಲ. ಇಷ್ಟೊಂದು ಬೆಂಗಳೂರಿನಲ್ಲಿ ನಮಗೆ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲೇ, ಅಲ್ಲೇ ಈ ತರ ಪರಿಸ್ಥಿತಿ ಇದೆ ಅಂತ ಮಂತ್ರಿಗಳು ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದು ನಾವು ನೋಡಿದ್ರೆ ಖಂಡಿತ ಇವ್ರು ಯಾವ ರೀತಿ ನಮ್ಮ ರಾಜ್ಯವನ್ನು ಕೊಂಡೊಯ್ತಾರೆ. ಇವರು ಸಾಲವನ್ನ ಯಥೇಚ್ಛವಾಗಿ ಮಾಡಿ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೊರಿಸೋ ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಿಕ್ ಬಯಸ್ತಾರೆ. ಈಗ ಬಜೆಟ್ ಅಧಿವೇಶನ ಬರ್ತಾ ಇದೆ ಮುಂದಿನ ವಾರದಿಂದ, ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಜೆಡಿಎಸ್ ಪ್ರಿಪರೇಷನ್ಸ್ ಖಂಡಿತ ಈಗ ಎಲ್ಲಾ ಇಲಾಖೆನಲ್ಲೂ ಇರ್ತಕ್ಕಂಥ ನ್ಯೂನತೆಗಳನ್ನ ಎತ್ತಿಡಿದು ಸರ್ಕಾರವನ್ನ ಇವತ್ತು ಸರಿದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೋಗದೆ ಇದ್ರೆ ಇದನ್ನ ಜನಗಳಿಗೆ ತಿಳಿಸುವಂತ ಕೆಲಸ ಖಂಡಿತ ಕೂಡ ಮಾಡ್ತೇವೆ. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.